Hello everyone, welcome back to Money Talks YouTube channel. ನಾನು ನಿಮ್ಮ ಕಿಶೋರ್. If you do what you have studied, you will survive. If you do what you have not studied, you will be the leader. ಲೈಫ್ ಆಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ಮನಿ ಆಗಿರಲಿ, ಎಜುಕೇಷನ್ ಆಗಿರಲಿ ಮತ್ತು ಎಂಪ್ಲಾಯ್ಮೆಂಟ್ ಬಾಂಡಿಂಗ್ ರಿಲೇಟೆಡ್ ಆಗಿರಲಿ, ಎಂಪ್ಲಾಯ್ಮೆಂಟ್ ಜನ್ರೇಷನ್, ಈ ಬಿಸ್ನೆಸ್ ರಿಲೇಟೆಡ್ ಆಗಿರಲಿ, ಒಬ್ಬ ಪರ್ಸನ್ ರೀಸೆಂಟ್ ಡೇಸಲ್ಲಿ ತುಂಬಾ ಫೇಮಸ್ ಆಗಿದ್ದ. ಸೊ ಒಬ್ಬ ಪರ್ಸನ್ ಬಂದಿದ್ದು ತುಂಬಾ ಇಂಪಾರ್ಟೆಂಟ್. ಅವರ ಒಂದು ಕ್ಯಾರೆಕ್ಟರ್ ಆಗಲಿ, ಅವರ ಆ್ಯಟಿಟ್ಯೂಡ್ ಆಗಿರಲಿ ತುಂಬಾ ಚೆನ್ನಾಗಿ ವ್ಯೂವರ್ಸ್ಗೆ ತುಂಬಾ ಅಟ್ರ್ಯಾಕ್ಟ್ ಆಗಿತ್ತು. ಸೊ ಅವರು ಯಾರೂ ಅಲ್ಲ, ಈ ಒಂದು ಕೊಟೇಶನ್ ನಾನೇನು ಹೇಳಿದೆ ಈಗ ಸ್ಟಾರ್ಟಿಂಗಲ್ಲಿ, ಆ ಒಂದು ಕೊಟೇಶನ್ನ ಕೊಟ್ಟವರು ಅವರೇ. ಸೊ ಇಸ್ ನನ್ ಅದರ್ ದ್ಯಾನ್ ಹರಕುಸ್ವಾಮಿ ವೇಲುಮನಿ ಸರ್ ಅವರು. ಸೊ ಇವರ ಒಂದು ಥೈರೋಕೇರ್ ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು, ಅವರ ಒಂದು ಬಯೋಗ್ರಫಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೊಯಮತ್ತೂರಿನಲ್ಲಿ 1959ರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದಂತಹ ವೇಲುಮನಿ ಸರ್ ಅವರು ಅವರ ಒಂದು ಫಾರ್ಮಲ್ ಎಜುಕೇಷನನ್ನು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಮುಗಿಸ್ತಾರೆ. ಸೊ ಅದಾದ ನಂತರ ಅವರು ಮ್ಯಾಥಮೆಟಿಕ್ಸಲ್ಲಿ ತುಂಬಾ ಇಂಟೆಲಿಜೆಂಟ್ ಆಗಿರೋ ಕಾರಣದಿಂದ ಅವರ ಒಂದು ಶಿಕ್ಷಕರು ಸಹ ಇವನ್ನ ಇಂಜಿನಿಯರಿಂಗ್ ಮಾಡಿ ಅಂತ ಪ್ರೋತ್ಸಾಹಿಸ್ತಾರೆ. ಆದರೆ ಅವರ ಮನೆಯಲ್ಲಿದ್ದಂತಹ ಪರಿಸ್ಥಿತಿ ಕಾರಣದಿಂದ ಈತ BSc ಕೆಮಿಸ್ಟ್ರಿಯನ್ನು ಚೂಸ್ ಮಾಡಿಕೊಂಡು BSc ಕೆಮಿಸ್ಟ್ರಿಯಲ್ಲಿ ಪದವೀಧರನ್ನು ಪಡಿತಾನೆ. ಸೊ ಅದಾದ ನಂತರ 1979ರಲ್ಲಿ ಇವರಿಗೆ ಮೊದಲನೇ ಜಾಬ್ ಸಿಗುತ್ತೆ, ಜೆಮಿನಿ ಕ್ಯಾಪ್ಸಲ್ಸು. ಈ ಒಂದು ಜೆಮಿನಿ ಕ್ಯಾಪ್ಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ವರಸ್ಟ್ ಇನ್ಸಿಡೆಂಟೇ ಇರುತ್ತೆ ಇವ್ರದ್ದು. ಯಾಕೆಂದರೆ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ವ್ಯಕ್ತಿ, ವಾಚ್ಮ್ಯಾನಾಗಿ ಕೆಲಸ ಮಾಡ್ತಿರುವಂತಹ ಒಬ್ಬ ವ್ಯಕ್ತಿಯ ಸ್ಯಾಲರಿಗಿಂತ ಇವರ ಒಂದು ಸ್ಯಾಲರಿ ಅದರಲ್ಲಿ ಅರ್ಧ ಇರುತ್ತೆ, ಸಮರ್ ಅರೌಂಡ್ 150 ರೂಪೀಸ್ ಪರ್ ಮಂತ್ ಇರುತ್ತೆ. ಸೊ ಇವರ ಒಂದು ಬ್ಯಾಡ್ ಲಕ್ ಏನಪ್ಪ ಅಂದರೆ 1979 ಅಲ್ಲಿ ಜಾಬಲ್ಲಿ ಜಾಯ್ನ್ ಆದ ನಂತರ ಅವರು 1982ಅಲ್ಲಿ ಆ ಒಂದು ಕಂಪನಿನೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಆ ಒಂದು ಕಂಪನಿ ಕ್ಲೋಸ್ ಆಗಿದ ತಕ್ಷಣ ಇವ್ರಿಗೆ ತುಂಬಾ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಅದು 150 ರೂಪಾಯಿ ಪರ್ ಮಂತ್ ಆದರೂ ಬರ್ತಿತ್ತು, ಈಗ ಅದೂ ಇಲ್ದಿರ ಆಗೋಯ್ತು. ಆ ಇನ್ಸಿಡೆಂಟ್ ಆದ ನಂತರ ಇವರು ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟು ಸೊ ಮುಂಬೈಗೆ ಶಿಫ್ಟ್ ಆಗ್ತಾರೆ. ಸೊ ಮುಂಬೈಗೆ ಶಿಫ್ಟ್ ಆಗಿ ಅಲ್ಲಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಒಂದು ಕೆಲಸವನ್ನು ಗಿಟ್ಟಿಸ್ಕೊತಾರೆ. ಸೊ ಒಳ್ಳೆ ಗೌರ್ಮೆಂಟ್ ಜಾಬು. ಸೊ ಅಲ್ಲಿ ಪ್ರೆಸ್ಟೀಜ್ ಇತ್ತು, ಸ್ಯಾಲ್ರಿನೂ ಒಳ್ಳೆ ಸ್ಯಾಲ್ರಿ ಬರ್ತಿತ್ತು. ಸೊ ಅದಾದ ನಂತರ ಒಂದು 15 ವರ್ಷಕ್ಕೆ ಇವರು ಕೆಲವೊಂದು ಎಜುಕೇಷನನ್ನು ಕಂಪ್ಲೀಟ್ ಮಾಡಿರ್ತಾರೆ. MSc ಇನ್ ಬಯೋಕೆಮಿಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಅದಾದ ನಂತರ PhD ಇನ್ ಥೈರಾಯ್ಡಲ್ಲೂ ಸಹ ಇವರು ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇವರು ಯಾವುದೇ ಒಂದು ಇನ್ಫಾರ್ಮೇಷನ್ ತಮ್ಮ ದಂಪತಿಗಳಿಗಾಗಿರಲಿ, ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದೆ ಇದ್ದಾಗೆ ಜಾಬನ್ನು ಕ್ವಿಟ್ ಮಾಡಿ ಇವರು ಥೈರೋಕೇರ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ವಿತ್ ಪೆನ್ಷನ್ ಮನಿ ಅದು 1 lakh ಸಮ್ವೇರ್ ಅರೌಂಡ್ ಇರುತ್ತೆ. ಸೊ ಆ ಒಂದು ಅಮೌಂಟಿಂದ ಇವರು ಥೈರೋಕೇರ್ನ ಶುರು ಮಾಡ್ತಾರೆ. ಈ ಒಂದು ಇಯರ್ ಬಂದುಬಿಟ್ಟು 1995ಅಲ್ಲಿ. ಸೊ ಈ ಒಂದು 1995ಅಲ್ಲಿ ಈ ಡಯಾಬಿಟಿಕ್ಸ್ ರಿಲೇಟೆಡು ಮತ್ತು ಥೈರಾಯ್ಡ್ ರಿಲೇಟೆಡು ತುಂಬಾ ಕೇಸ್ಗಳಿರ್ತಿತ್ತು. ಸೊ ಅಲ್ಲಿ ಏನು ಇವರು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ ಅಂದರೆ, ಈ ಥೈರೋಕೇರ್ನ ಮುಖ್ಯ ಬಿಸ್ನೆಸ್ ಏನಪ್ಪ ಅಂದರೆ ಸೊ ಟೆಸ್ಟಿಂಗ್ಸ್ನ ಮಾಡೋದು. ಸೊ ಇದರಲ್ಲಿ ಮೇಜರಾಗಿ ಇವರು ಫೋಕಸ್ ಮಾಡಿದ್ದು ಪ್ರಿವೆಂಟಿವ್ ಟೆಸ್ಟಿಂಗ್ಸ್. ಈಗ ಟೆಸ್ಟಿಂಗ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಸೊ ಡಿಸೀಸ್ ಟೆಸ್ಟಿಂಗು ಮತ್ತು ಪ್ರಿವೆಂಟಿವ್ ಟೆಸ್ಟಿಂಗ್ ಅಂತಿರುತ್ತೆ. ಸೊ ಡಿಸೀಸ್ ಟೆಸ್ಟಿಂಗಲ್ಲಿ ನಮಗೆ ಏನು ಸಿಗುತ್ತಪ್ಪ ಅಂದರೆ, ಸೊ ಈಗೇನೋ ಒಂದು ಕಾಯಿಲೆ ಬಂದಿರುತ್ತೆ, ಅದರ ರಿಲೇಟೆಡ್ ಒಂದು ಟೆಸ್ಟ್ ಮಾಡಿ ಅದನ್ನು ರಿಪೋರ್ಟ್ ತೆಗೆದ್ರೆ ಡಿಸೀಸ್ ಟೆಸ್ಟಿಂಗ್ ಅಂತಾರೆ. ಸೊ ಪ್ರಿವೆಂಟಿವ್ ಟೆಸ್ಟಿಂಗ್ ಲೈಕ್ ನನಗೇನಾದರೂ ಬಂದಿರ್ಬೋದು ಅನ್ನೋ ಒಂದು ಕಲ್ಪನೆಯಿಂದ ಮಾಡಿಸ್ಕೊಳ್ಳುವಂತಹ ಟೆಸ್ಟಿಂಗ್ನೇ ಪ್ರಿವೆಂಟಿವ್ ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಇದರ ರಿಲೇಟೆಡ್ ಮಾರ್ಕೆಟಲ್ಲಿ ಯಾವುದೇ ಒಂದು ಪ್ಲೇಯರು ಇರಲಿಲ್ಲ. ಇದ್ರೂ ಸಹ ಸಿಟಿಯಲ್ಲಿ ಯಾವುದೋ ಒಂದು 4-5 ಸೆಂಟರ್ಸ್ ಇರ್ತಿದ್ದು, ಅದು ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಇರ್ತಿತ್ತು. ಆದರೆ ಇವರು ಈ ಒಂದು ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ರು. ಸೊ ಈ ಒಂದು ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡಿ ಸೊಲ್ಯೂಷನ್ ಯಾವ ರೀತಿ ಕೊಟ್ರಪ್ಪ ಅಂದರೆ ಇದಕ್ಕೆ, ಸೊ ಇವರು ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸಲ್ಲೂ ಥೈರಾಯ್ಡ್ ಸೆಂಟರ್ ಇಟ್ಕೊಳ್ಳೋ ಬದಲು ಸಿಟಿಗೆ ಸಮ್ವೇರ್ ಅರೌಂಡ್ ಒಂದು 10 ಕಿಲೋಮೀಟರ್ಸ್ಗೆ ಒಂದು ಥೈರಾಯ್ಡ್ ರಿಲೇಟೆಡ್ ಟೆಸ್ಟಿಂಗ್ ರಿಲೇಟೆಡ್ ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ ರಿಲೇಟೆಡ್ ಒಂದು ಸೆಂಟರ್ನ ಎಕ್ವಿಪ್ಮೆಂಟ್ನ ಇನ್ಸ್ಟಾಲ್ ಮಾಡೋಣ. ಸೊ ಅದಾದ ನಂತರ ಕೆಲವೊಂದು ಸೆಂಟರ್ಸ್ನ ಓಪನ್ ಮಾಡೋಣ, ಟೆಸ್ಟಿಂಗ್ ಸೆಂಟರ್ಸ್ನ ಓಪನ್ ಮಾಡೋಣ, ಅಲ್ಲಿಂದ ಶಾಂಪಲನ್ನು ಕಲೆಕ್ಟ್ ಮಾಡ್ಕೊಂಬಂದು ಸೊ ಇಲ್ಲಿ ಮಾಸ್ ಟೆಸ್ಟಿಂಗನ್ನು ಮಾಡಿ ಅದು ರಿಪೋರ್ಟ್ಸನ್ನು ಕಸ್ಟಮರ್ಸ್ಗೆ ವಿತಿನ್ 24 hours ಒಳಗಡೆ ಡೆಲಿವರಿ ಮಾಡೋಣ ಅನ್ನೋ ಒಂದು ಆಲೋಚನೆಯಿಂದ ಥೈರೋಕೇರನ್ನು ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಅವ್ರಿಗೆ ಸಕ್ಸಸ್ ಕಂಡಿದ್ದೆ ಎಲ್ಲಿ ಅಂದರೆ, ಅವರ ಒಂದು ಕಾಸ್ಟ್ ಪರ್ ಲ್ಯಾಬ್ ಟೆಸ್ಟ್ ಅನ್ನೋದು ತುಂಬಾ ಇಳಿಕೆ ಆಗುತ್ತೆ. ಈಗ ಕಂಪೇರ್ ಮಾಡ್ಕೊಳ್ಳೋದಾದರೆ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸೊ ಈ ಕಡೆ ಒಂದು ಥೈರೋಕೇರ್ ತಗೊಳ್ಳೋಣ. ಥೈರೋಕೇರ್ ಟೆಸ್ಟಿಂಗ್ ಸೆಂಟರ್ ಕಡೆಯಿಂದ ನಾವು ಟೆಸ್ಟ್ ಮಾಡಿಸಿದ್ವಿ. ಇನ್ನೊಂದು ಯಾವುದೋ ಒಂದು ಪ್ರೆಸ್ಟೀಜಿಯಸ್ ಹಾಸ್ಪಿಟಲ್ ಕಡೆಯಿಂದ ನಾವು ಟೆಸ್ಟ್ ಮಾಡಿಸಿದ್ವಿ. ಈ ಒಂದು ಪ್ರೆಸ್ಟೀಜಿಯಸ್ ಹಾಸ್ಪಿಟಲ್ ಕಡೆಯಿಂದ ನಾವೇನಾದರೂ ಟೆಸ್ಟ್ ಮಾಡಿಸಿದ್ವಿ ಅಂದರೆ ಅಲ್ಲಿ ಅವ್ರದ್ದು ಓನ್ ಲ್ಯಾಬ್ರೇಟರೀಸ್ ಇರುತ್ತೆ. ಸೊ ಆ ಒಂದು ಓನ್ ಲ್ಯಾಬ್ರೇಟರೀಸಿಂದ ಅವರು ಓನ್ ಲ್ಯಾಬ್ರೇಟರಿಗೆ ಎಲೆಕ್ಟ್ರಿಸಿಟಿ ಬಿಲ್ಲು, ಮ್ಯಾನ್ ಪವರು, ಟೆಕ್ನಿಷಿಯನ್ನು, ಸೊ ಇದೆಲ್ಲ ರಿಕ್ವೈರ್ಮೆಂಟು ಇರುತ್ತೆ. ಸೊ ವೇರಿಯಬಲ್ ಕಾಸ್ಟು ಆ ಎಕ್ವಿಪ್ಮೆಂಟ್ಸ್ಗೆ ಏನೆಲ್ಲ ಬೇಕೋ ಅದೆಲ್ಲ ಖರ್ಚು ಮಾಡ್ತಾರೆ. ಸೊ ಇಲ್ಲಿ ಕಾಸ್ಟ್ ಆಫ್ ಪರ್
ಕಾಸ್ಟ್ ಆಫ್ ಪರ್ ಟೆಸ್ಟಿಂಗ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಲಿಮಿಟೆಡ್ ಇರೋದ್ರಿಂದ ಸೊ ಇಲ್ಲಿ ಪರ್ ಯೂನಿಟ್ಗೆ ಸೊ ಒಂದು ಟೆಸ್ಟಿಂಗ್ಗೆ ಸಮ್ವೇರ್ ಅರೌಂಡ್ 1000 rupees-ಇಂದ 1500 ಆಗ್ತಿದ್ರೆ ಸೊ ಇಲ್ಲಿ ಮಾಸ್ ಟೆಸ್ಟಿಂಗ್ ನಡೆಯುತ್ತೆ. ಸೊ ಡಿಫ್ರೆಂಟ್ ಲೊಕೇಶನ್ಸಿಂದ ಒಂದು ಸರೌಂಡಿಂಗ್ 10 kilometers-ಇಂದ ತೊಗೊಂಬಂದಂತಹ ಶಾಂಪಲ್ಸ್ನೆಲ್ಲ ಇಲ್ಲಿ ಒಂದು ಕಡೆ ಟೆಸ್ಟಿಂಗ್ ಮಾಡೋದ್ರ ಮುಖಾಂತರ ಸೊ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಮಾಸ್ ಪ್ರೊಡಕ್ಷನ್ ಅನ್ನೋದು ನಡೆಯುತ್ತೆ. ಸೊ ಇದರಿಂದ ಪರ್ ಕಾಸ್ಟ್ ಆಫ್ ಲ್ಯಾಬ್ ಟೆಸ್ಟಿಂಗ್ ಅನ್ನೋದು ತುಂಬಾ ಕಮ್ಮಿ ಆಗುತ್ತೆ. ಸೊ ಇವರ ಒಂದು ಕಂಪನಿ ಈಗ ಅಟ್ ಪ್ರೆಸೆಂಟ್ 3000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿದೆ. ಸೊ ಈ ಒಂದು ಕ್ಯಾಪಿಟಲೈಸೇಷನ್ನು ತುಂಬಾ ಇಂಪಾರ್ಟೆಂಟು. ಒಬ್ಬ ಪರ್ಸನ್ನು, ಒಂದು ನಾರ್ಮಲ್ ಆರ್ಡಿನರಿ ಪರ್ಸನ್ನು, ಪೂರ್ ಫ್ಯಾಮಿಲಿಯಲ್ಲಿ ಹುಟ್ಟು ಬೆಳೆದಂತಹ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದಾನೆ. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೂ ಸಹ ಕರೀತಿದ್ದಾರೆ. ಸೊ ಇದರಲ್ಲಿ ಮೇಯ್ನಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಸೊ ಇವರ ಒಂದು ಕನ್ಸಿಸ್ಟೆನ್ಸಿ. ಸೊ ಇವರು ಲಾಕ್ಡೌನ್ ವಿಷಯದಲ್ಲಿ ಸೊ ಈ ಲಾಕ್ಡೌನ್ ಬಂದಂತಹ ಸಮಯದಲ್ಲಿ ಇವರು ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡ್ರಂದರೆ ಇದು ಥೈರೋಕೇರ್ ಇದ್ದಿದ್ದು ಮೊದಲು ಬರೀ ಪ್ರಿವೆಂಟಿವ್ ಟೆಸ್ಟಿಂಗ್ಸ್ ಆ್ಯಂಡ್ ಲೈಕ್ ಥೈರಾಯ್ಡ್ ರಿಲೇಟೆಡು ಮತ್ತು ಡಯಾಗ್ನೋಸಿಸ್ ರಿಲೇಟೆಡು ಟೆಸ್ಟಿಂಗ್ಸ್ನ ಮಾಡ್ತಿದ್ರು. ಸೊ ಕೋವಿಡ್ ಬಂದಾದ ನಂತರ ಸಹ ಇವರ ಒಂದು ಬಿಸ್ನೆಸ್ಸನ್ನು ಆಲ್ಮೋಸ್ಟ್ ಪ್ರಿವೆಂಟಿವ್ ಟೆಸ್ಟಿಂಗ್ಸ್ ರಿಲೇಟೆಡು ತುಂಬಾ ಎಕ್ಸ್ಪ್ಯಾಂಡ್ ಮಾಡಿದ್ರು. ಯಾಕೆಪ್ಪ ಅಂದರೆ ಕೋವಿಡ್ ಟೆಸ್ಟಿಂಗ್ಸನ್ನು ಸಹ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದರಿಂದ ತುಂಬಾ ರೆವೆನ್ಯೂನ ಗಳಿಸಿದ್ರು. 2021ರಲ್ಲಿ ಈ ಒಂದು ಥೈರೋಕೇರ್ ಅನ್ನೋ ಕಂಪನಿನ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿದ್ರು. ಸೊ ಇದಾದ ನಂತರ ಕ್ಯಾಪಿಟಲೈಸೇಷನ್ 3000 ಕೋಟಿ, ಇದು ತುಂಬಾ ಹ್ಯೂಜ್ ವ್ಯಾಲ್ಯೂ. ಇವರ ಒಂದು ಲೈಫ್ನಲ್ಲಿ ತುಂಬಾ ಸ್ಯಾಡ್ ಇನ್ಸಿಡೆಂಟ್ಸ್ ಅನ್ನೋದು ಒಂದು ನಡೆಯುತ್ತೆ. ಸೊ ಇದು ಕಂಪನಿ ಏನಿದೆ ಥೈರೋಕೇರ್ ಅದು ಲಿಸ್ಟ್ ಆಗೋಕ್ಕಿಂತ ಒಂದು ದಿನ ಮುಂಚೆನೇ ಇವರ ಸತಿ ಅನ್ನೋದು ತೀರ್ಕೊಳ್ತಾರೆ. ಸೊ ಇದರಿಂದ ತುಂಬಾ ಬೇಜಾರಾದಂತಹ ವೇಲುಮನಿ ಸರ್ ಅವರು ಸೊ ಕೆಲವು ದಿನಗಳಾದ ನಂತರ ಅವ್ರಿಗಿದ್ದಂತಹ 66% ಸ್ಟೇಕ್ ಆ ಒಂದು ಥೈರೋಕೇರ್ ಕಂಪ್ನಿಯಲ್ಲಿ ಕಂಪ್ಲೀಟಾಗಿ ಫಾರ್ಮೀಸಿ ಅನ್ನೋ ಒಂದು ಕಂಪನಿಗೆ ಸೇಲ್ ಮಾಡ್ತಾರೆ. ಅದು ವರ್ತ್ ಆಫ್ 4000 crores. ಸೊ ಇವ್ರಿಗೆ ಮೊದಲಿಂದನೇ ಕಂಪ್ನಿನ ಸೇಲ್ ಮಾಡಬೇಕು ಅಂತ ಇಂಟೆನ್ಷನ್ ಇರುತ್ತೆ. ಬಿಕಾಸ್ ಅವರು ಒಳ್ಳೆ ಲೈಫನ್ನು ಲೀಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಸೊ ರಿಟೈರ್ಮೆಂಟನ್ನು ಸೊ ಅದಾದ ನಂತರವೂ ಸಹ 2016ರಿಂದನೇ ಈ ಇಂಟೆನ್ಷನ್ ಇರುತ್ತೆ. ಅವ್ರು ಯಾವುದೇ ರೀತಿಯಾದಂತಹ ಹೋಗಿ ಇನ್ವೆಸ್ಟರ್ಸ್ನ ಕೇಳಿಲ್ಲ ನನ್ನ ಸ್ಟಾಕ್ನ ಅಥವಾ ನನ್ನ ಒಂದು ಸ್ಟೇಕ್ನ ತಗೊಳ್ಳಿ ಅಂತ. ಬಟ್ ಅವ್ರಿಗೆ ಆಫರ್ ಬಂದಾಗ ಸೊ ಗುಡ್ ವ್ಯಾಲ್ಯೂಯೇಷನಲ್ಲಿ ಬಂದಾಗ ಸೊ ಅವರೇ ಬಂದು ಕಾಂಟ್ಯಾಕ್ಟ್ ಆಗಿ ಫಾರ್ಮೀಸಿ ಕಡೆಯಿಂದ ಸೊ ಈ ಒಂದು ಅಕ್ವಿಸಿಷನ್ ನಡೆಸ್ತಾರೆ. ಸೊ ಇದು ಮೋರ್ ದನ್ 4000 crores-ಅಲ್ಲಿ ಈ ಒಂದು ಡೀಲಿಂಗನ್ನು ನಡೆಯುತ್ತೆ. ಸೊ ಇದಾದ ನಂತರ ಇವರು ಮೇಯ್ನಾಗಿ ಕೇಳಿಬರ್ತಿರೋದು ಏನಂದರೆ ಒಂದು ಸ್ಟಾರ್ಟಪ್ಪಲ್ಲಿ 1400 ಕೋಟಿ ಅನ್ನೋದು ಲಾಸ್ ಆಗಿದ್ದಾರಂತೆ. ಸೊ ಇದ್ರ ರಿಲೇಟೆಡು ಇನ್ಫಾರ್ಮೇಷನ್ನು ಜಾಸ್ತಿ ಇಲ್ಲ. ಜಸ್ಟ್ 1400 ಕೋಟಿ ಲಾಸ್ ಆಗಿದ್ದಾರೆ ಒಂದು ಸ್ಟಾರ್ಟಪ್ ಮುಖಾಂತರ ಅಂತ ಹೇಳಿಬಿಟ್ಟು ಮಾತ್ರ ಇನ್ಫಾರ್ಮೇಷನ್ ಇದೆ. ಸೊ ಯಾವುದೇ ರೀತಿಯಾದಂತಹ ಸ್ಟಾರ್ಟಪ್ ಮೆನ್ಷನ್ನು ಸಹ ಮಾಡಿಲ್ಲ ಅವರು, ನಾನು ರಿಸರ್ಚ್ ಮಾಡ್ದಂಗೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಕಲ್ತ್ವಪ್ಪ ಅಂದರೆ ಸೊ ಇವರ ಒಂದು ಕನ್ಸಿಸ್ಟೆನ್ಸಿ ಈಗ ಈ ರೀಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದರೆ ಅವರು ನೊಂದಂತಹ ಒಂದು ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡು ಅವರು ತುಂಬಾ ಲೈಫ್ ರಿಲೇಟೆಡು, ರಿಲೇಷನ್ಶಿಪ್ಸ್ ರಿಲೇಟೆಡು, ಒಂದು ಎಂಪ್ಲಾಯ್ಮೆಂಟ್ ಬಾಂಡಿಂಗ್ ರಿಲೇಟೆಡು ಅವರು ಯಾವ ರೀತಿ ಮೋಟಿವೇಟ್ ಮಾಡ್ತಿದ್ದಾರೆ ಅಂದರೆ ಸೊ ಅವರೆಲ್ಲ ಎಕ್ಸ್ಪೀರಿಯನ್ಸ್ನೂ ಸಹ ಯೂತ್ಗೆ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೋಡ್ಬೋದು ನೀವು. ಕಂಪ್ಲೀಟ್ ಅವರು ಒಂದು ರೀಲ್ಸ್ ಅನ್ನೋಗಿರಲಿ ಅಥವಾ ಕೆಲವೊಂದು ಇಂಟರ್ವ್ಯೂಸನ್ನು ಕೊಟ್ಟಿದ್ದಾರೆ ಅವರು. ಸೊ ಆ ಒಂದು ಇಂಟರ್ವ್ಯೂಸ್ನ ಅಬ್ಸರ್ವ್ ಮಾಡೋದಾದರೆ ನೀವು ಅದರಲ್ಲಿ ಅವರ ಒಂದು ಆ್ಯಟಿಟ್ಯೂಡ್ ಆಗಿರಲಿ ತುಂಬಾ ಚೆನ್ನಾಗಿರುತ್ತೆ. ಟುವರ್ಡ್ಸ್ ಪಬ್ಲಿಕ್ ಕನೆಕ್ಷನ್ನು ತುಂಬ ಎಂಗೇಜಿಂಗ್ ಆಗಿರುತ್ತೆ. ಸೊ ಆ ರೀತಿ ಡೈರೆಕ್ಟ್ ಪಿಚ್ ಹೊಡಿತಾರೆ ಅವರು. ಸೊ ಕ್ರ್ಯಾಕ್ ಆಗುತ್ತೆ ಆ ಒಂದು ಡೈಲಾಗು. ಆ ರೀತಿ ಅವರು ಯೂತನ್ನು ಮೋಟಿವೇಟ್ ಮಾಡ್ತಿದ್ದಾರೆ. ತುಂಬಾ ಇನ್ಸ್ಪಿರೇಷನಲ್ ಆಗಿದ್ದಾರೆ. ಯಾಕೆ ಅಂದರೆ ಅವರು ಕೊಡುವಂತಹ ಮಾತುಗಳೇನಿದೆ ಸೊ ಇಫ್ ಯು ಡೂ ವಾಟ್ ಯು ಹ್ಯಾವ್ ಸ್ಟಡೀಡ್ ಯು ವಿಲ್ ಸರ್ವೈವ್. ಸೊ ಇಫ್ ಯು ಡೂ ವಾಟ್ ಯು ಹ್ಯಾವ್ ನಾಟ್ ಸ್ಟಡೀಡ್ ಯು ವಿಲ್ ದ ಲೀಡರ್. ಅವ್ರದ್ದೇ ಓನ್ ಎಕ್ಸಾಂಪಲೇ ಕೊಡ್ತಾರೆ. ಸೊ ಅವ್ರಿಗೆ ಥೈರಾಯ್ಡ್ ಎಲ್ಲಿದೆ ಅಂತ ಗೊತ್ತೇ ಇಲ್ವಂತೆ. ಸೊ ಒನ್ಸ್ ಅಪಾನ್ ಅ ಟೈಮ್ ಸೊ ಅವರು ಥೈರಾಯ್ಡ್ ರಿಲೇಟೆಡ್ ದೊಡ್ಡ ಎಂಪೈರ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇದ್ರ ರಿಲೇಟೆಡ್ ಎಲ್ಲ ಕೋಇನ್ಸಿಡೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವ್ರು ಮಾಡುವಂತಹ ಒಂದು ಪರ್ಫಾರ್ಮೆನ್ಸ್ ಅಂದರೆ ಸೊ ಕಂಪ್ಲೀಟ್ ಅವರ ಒಂದು ಡೈಲಾಗ್ಸ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಸೊ ಯೂತ್ಗೆ ತುಂಬಾ ಅಟ್ರಾಕ್ಟ್ ಆಗಿದೆ. ಈವೊಂದು ನಾನು ಸಹ ಪರ್ಸ್ನಲ್ ಆಗಿ ಆ ಒಂದು ಡೈಲಾಗ್ಗೆ ಕನೆಕ್ಟ್ ಆಗಿದ್ದೀನಿ. ಸೊ ಇದು ಇವರ ಒಂದು ಕಂಪ್ಲೀಟ್ ಕೇಸ್ ಸ್ಟಡಿ. ಸೊ ನಿಮ್ಗೇನಾದರೂ ಈ ಒಂದು ವಿಡಿಯೋನಾದರೂ ಇಷ್ಟ ಆಗಿದರೆ ಖಂಡಿತ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ. ಯಾರೆಲ್ಲ ಬಿಸ್ನೆಸ್ ಕಂಟೆಂಟನ್ನು ಇಂಟ್ರೆಸ್ಟ್ ಆಗಿ ನೋಡ್ತಾರೋ ಅವ್ರ ಜೊತೆ ಹಂಚ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂಬರುವ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ನೋಟಿಫಿಕೇಷನ್ನು ಸಹ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.